ವಾರ್ಷಿಕೋತ್ಸವದ ಅಂಗವಾಗಿ ಪುಸ್ತಕ ಬಿಡುಗಡೆ, ವಿಶೇಷ ಉಪನ್ಯಾಸ ಮತ್ತು ಸಿರಿಗನ್ನಡ ಸಿರಿ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ನಾಡಿನ ಎಲ್ಲ ಜಿಲ್ಲೆಗಳಿಂದ ಆಯ್ಕೆಗೊಂಡಿರ್ತಕ್ಕಂಥ ವಿವಿಧ ಕ್ಷೇತ್ರದ ಸಾಧಕರಿಗೆ ಸಿರಿಗನ್ನಡ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮತ್ತು ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರು ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅವರ ಸಾಧನೆ ಭಾಳ ಅಮೂಲ್ಯವಾದದ್ದು. ಶೈಕ್ಷಣಿಕ, ಸಾಮಾಜಿಕ ಮತ್ತು ಪತ್ರಿಕಾ ಮಾಧ್ಯಮ ಹೀಗೆ ಹಲವಾರು ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿರುವ ಗಣನೀಯವಾದ ಸೇವೆಯನ್ನು ಗುರುತಿಸಿ ಅವರು ಎಲೆಮರೆಯ ಕಾಯಿಯಂತೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಂಥವರನ್ನು ಕೂಡ ಗುರುತಿಸಿ ಇಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗಿದೆ. ಇಂದು ಒಂದು ಅವಿಸ್ಮರಣೀಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಸಾಹಿತಿಗಳು, ಗಣ್ಯಮಾನ್ಯರು, ಉಪನ್ಯಾಸಕರು, ನ್ಯಾಯಾಂಗ ಇಲಾಖೆ ನೌಕರರು, ಯೋಗಪಟುಗಳು, ಕಬಡ್ಡಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಸಹ ಇವತ್ತು ಗುರುತಿಸಕ್ಕಂಥ ಕಾರ್ಯವನ್ನು ಮಾಡಿದೆ. ಇಂಥ ಒಂದು ಅದ್ಭುತ ಕಾರ್ಯಕ್ಕೆ ಸಿರಿಗನ್ನಡ ವೇದಿಕೆ ಎಲ್ಲ ಪದಾಧಿಕಾರಿಗಳ ಅವಿರತ ಶ್ರಮ ತುಂಬ ಇಲ್ಲಿ ಕಂಡು ಬರ್ತಾ ಇದೆ. ಎಲ್ಲ ಪದಾಧಿಕಾರಿಗಳು ಕೂಡ ಪ್ರತಿಯೊಂದು ಹೆಜ್ಜೆನಲ್ಲೂ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಕನ್ನಡ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಈ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ರವರು ಈಗಾಗಲೇ ಕಳೆದ 3 ದಶಕಗಳಿಂದ ನಿರಂತರವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲ ಕೆಲಸ ಕಾರ್ಯಗಳ ಮಧ್ಯೆ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 45ಕ್ಕೂ ಹೆಚ್ಚು ಒಂದು ಸಮ್ಮೇಳನಗಳನ್ನು ಮಠ ಮಾನ್ಯ ಮಂದಿರಗಳಲ್ಲಿ ಆರ್ಕೋಡ ಮಠದಲ್ಲಿರ್ಬೋದು, ಬೇಲೂರು ಮಠದಲ್ಲಿರ್ಬೋದು, ಅದೇ ರೀತಿ ಸಸ್ತಾಪುರ ಬಂಗ್ಲೆನಲ್ಲಿರ್ತಕ್ಕಂಥ ಯಲ್ಲಲಿಂಗೇಶ್ವರ ಮಠದಲ್ಲಿ ಅನೇಕ ಸಮ್ಮೇಳನಗಳನ್ನು ಮಾಡಿ ಕಲ್ಯಾಣ ಕರ್ನಾಟಕದ ಭಾಗದ ಪ್ರಥಮ ಸಾಹಿತ್ಯ ಸಮ್ಮೇಳನಗಳ ಪಿತಾಮಹ ಎಂದರೂ ಕೂಡ ಇಲ್ಲಿ ಉತ್ಪ್ರೇಕ್ಷೆ ಆಗೋದಿಲ್ಲ ಅಂತಕ್ಕಂಥ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಾನು ಕೂಡ ಈ ದಿನ ದಾವಣಗೆರೆಯಿಂದ ಬಂದ್ಬಿಟ್ಟು ಈ ಒಂದು ಸಿರಿಗನ್ನಡ ಸಿರಿ ಪ್ರಶಸ್ತಿಯನ್ನು ಪಡೆದಿದ್ದೇನೆ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ನಿಜಲಿಂಗಪ್ಪ ಅವರ ಮೊಮ್ಮಗನಾಗಿರ್ತಕ್ಕಂಥ ನಮ್ಮ ಸ್ನೇಹಿತ ದಾವಣಗೆರೆಯವರು ಮತ್ತು ದಾಸಪ್ಪನವರು ಕೂಡ ಒಟ್ಟಿಗೆ ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ಈ ರೀತಿ ಅನೇಕ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಸಾಕಷ್ಟು ಜನರಿಗೆ ಈ ಒಂದು ಗುರುತಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಈ ಒಂದು ನಮ್ಮ ಸಿರಿಗನ್ನಡ ವೇದಿಕೆ ಮಾಡಿದೆ. ಸೊ ನಮ್ಮೆಲ್ಲರ ಪರವಾಗಿ ನಾನು ಈ ಒಂದು ವೇದಿಕೆಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಸಿರಿಗನ್ನಡ ಅವ್ರ ಸೇ आज का कार्यक्रम एक पुस्तक बिड़गड़े और विविध क्षेत्र में जो कार्य कर रहे हैं साहित्य लोगों को सबको ये करके एक सम्मान कार्यक्रम एक प्रशस्ति देके एक बहुत कार्यक्रम करे हैं. क्यों ये कार्यक्रम का वजह करने का वजह क्या है बोले तो जो कार्य करे सो है, जो काम करे सो उनको पहचान के उनको जो कोने कोने में जो है उनको जो नहीं पहचानते हैं उनको पहचानने के लोगों के सामने लाने का एक कार्य डॉक्टर गविसिद्धप्पा पाटिल और श्रीगन्नडम ಗೆಲ್ಗೆ श्रीगन्नडम इसके जो सब कार्य करते हो सब बहुत अच्छा कार्य कर रहे. ऐसे ही कार्यक्रम होना चाहिए. सब एक मादरी है बोल के मैं ये चाहता हूँ. नमस्ते, शुक्रिया. कन्नड़ते बोले तो आँखों का एक दृश्य कन्नाड़ते रोशनी अलग होता है. कन्नाड़ते बोलते ये और एक दृष्टि अपना जो किताब में जो क्या चाहिए दृष्टि चाहिए. किताब पढ़ने के वास्ते क्या चाहिए दृष्टि चाहिए. वो हिसाब से एक टाइटल रखी किताबें करने से. आपका संघ कितने साल से चल रहा है? ये संघ बहुत दिनों से चल रहा है मगर ये करके 1 साल हो गया. 1 साल में क्या कम से कम नहीं बोले तो 45 कार्यक्रम करके ऐसे ही लोगों को क्या बोले तो एक करे से मिनिमम एक कार्यक्रम के अंदर 50 लोगों को पहचान के जो ये करे तो 45 कार्यक्रम में कितना होता है. कनिष्ठ नहीं बोले तो 1000 लोगों को तो क्या बोले तो सब ये करके सबको सम्मान प्रस्तुति देके बहुत कार्य बड़ा कर रहे हैं. अब दूसरे संघ संस्था वाले जो है वो भी अगर ऐसा कार्य करे तो क्या होता है आगे जाके जो करने वाले को कामयाबी करने वाले को उनको एक प्रेरणा शक्ति मिलता है. ये कार्य सब लोग करना ऐसा हमारा चाहने की है. मेरा पूज्य श्री पंचाक्षरी स्वामी जी उर्लिंगपेटी मठ बेलोर ये संघ में कुछ नहीं सानिध्य बोल के काम करने के वास्ते मार्गदर्शक के हिसाब से ये करते